ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸ್ ಲಾಗ್. ಫ್ರೆಂಡ್ಸ್, ಇವತ್ತು ಫುಲ್ ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಗುರುವಾರ ಆಗಿದ್ದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಂದರೆ ನಮ್ಮದು ಗುರುವಾರ ವಾರ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಶುಕ್ರವಾರ ಇಲ್ಲ ಗುರುವಾರನೂ ಮಾಡ್ತಾರೆ ಕೆಲವೊಬ್ಬರು. ಸೊ ನಂಗೆ ಮೇಯ್ನ್ ಬಂದು ನಮ್ಮದು ಶ್ರೀ ಕಾಲಭೈರವೇಶ್ವರ ಆಗಿರೋದ್ರಿಂದ ಗುರುವಾರ ಮತ್ತು ಭಾನುವಾರ. ಸೊ ಭಾನುವಾರನೇ ಮೇಯ್ನು. ಆ್ಯಕ್ಚುಲಿ ಭಾನುವಾರ ಅಂತ ಅಂದರೆ ಸ್ವಲ್ಪ ಎಲ್ಲರೂ ಲೇಝಿ ಅಲ್ವಾ. ಸೊ ಹಾಗಾಗಿ ನಾನು ಮೇಯ್ನ್ ಗುರುವಾರ ಮಾಡ್ಕೊಳ್ತೀನಿ. ಸೊ ಎವ್ರಿಡೇ ಮಾಡ್ತೀವಿ, ಬಟ್ ಮೇಯ್ನ್ ಅಂತ ಹೇಳಿ ನಾನು ಗುರುವಾರನೇ ಪೂಜೆ ಮಾಡೋ ಅಂಥದ್ದು ಸರಿ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಎಲ್ಲ ಒರೆಸಿ ಗುಡಿಸಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹಿಂದಿನ ದಿನವೇ ನಾನು ಮೇಲ್ಗಡೆ 3 ಪ್ಲೆಕ್ಸ್ ಆಗಿರೋದ್ರಿಂದ ನಮ್ಮದು ಮೇಲ್ಗಡೆ ಎಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನೆಕ್ಸ್ಟ್ ಡೇಗೆ ಇಲ್ಲಿ ಮಾತ್ರ ಹಾಲು ಮತ್ತು ಸ್ವಲ್ಪ ಸ್ಟೆಪ್ಸ್ ಅದೆಲ್ಲನೂ ಇಟ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು. ಸೊ ಎಲ್ಲನೂ ಕ್ಲೀನ್ ಮಾಡಿ ಆದ ನಂತರ ನಾನು ಸ್ನಾನನೂ ಸಹ ಮಾಡ್ಕೊಂಬಂದು ಇಲ್ಲಿ ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎವ್ರಿ ಡೇ ನನಗೆ ಡಿಫ್ರೆಂಟ್ ಆಗಿರೋ ರಂಗೋಲಿ ಹಾಕಬೇಕನ್ನೋದು ಇಷ್ಟ. ಅಂದರೆ ಫ್ರೀ ಹ್ಯಾಂಡ್ ರಂಗೋಲಿ ಹಾಕೋದಕ್ಕಂತೂ ತುಂಬಾ ಇಷ್ಟ. ಅದು ಎಷ್ಟು ದೊಡ್ಡದಾಗಾದರೂ ಹಾಕ್ಕೊಂಡು ಹೋಗ್ಬೋದು. ಬಟ್ ಮನೆ ಮುಂದೆ ಇಷ್ಟೇ ಜಾಗ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅದಾದ ನಂತರ ಪೂಜೆನೂ ಸಹ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾಯಿತು. ಟಿಫನ್ಗೆ ನಾನು ಚಿತ್ರಾನ್ನ, ಚಟ್ನಿ ಮತ್ತು ವಡೆ ಮಾಡಿದ್ದೆ. ಸೊ ಅದನ್ನು ಸಹ ತಿಂದ್ಕೊಂಡು ಒಂದು ಕಡೆ ಹೋಗೋಕ್ಕಿತ್ತು, ಅಲ್ಲಿ ಹೋಗಿ ಟೋಕನ್ನ ತೊಗೊಂಡು ಸೊ ಬಂದೆ. ಎವ್ರಿ ಡೇ ನಮ್ಮದು ರೋಟೀನ್ ಏನಿರುತ್ತೆ ಅದನ್ನು ಮಿಸ್ ಮಾಡಬಾರ್ದಲ್ವ. ಇನ್ ಕೇಸ್ ಮಿಸ್ ಆದರೆ ಅಂತ ಹೇಳಿಬಿಟ್ಟು ನಾನು ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೆ. ಇನ್ ಕೇಸ್ ಆದರೆ ಬರ್ತೀನಿ, ಇಲ್ಲ ಅನ್ನೋದಾದರೆ ಇಲ್ಲ ಅಂತ ಹೇಳಿ ಶಟಲ್ಗೆ. ಸೊ ಆಮೇಲೆ ನನಗೆ ಒಂದು ಟೋಕನ್ನ ತೊಗೊಂಡು ಟೈಮ್ ಇತ್ತು. ಸೊ ನಮಗೆ ಕೊಟ್ಟಿದ್ದು ಸ್ಲಾಟ್ಸ್ ಬೇರೆ ಇತ್ತಲ್ವ. ಸೊ ಹಾಗಾಗಿ ಶಟಲ್ನ ಆಡ್ಕೊಂಡು ಹೋಗೋಣ ಅಂತಲೇ ಅದೇ ಡ್ರೆಸ್ಸಲ್ಲಿ ರೆಡಿಯಾಗಿ ಇಲ್ಲೇ ಬಂದ್ವಿ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಬಂದ್ವಿ. ಏನಂದರೆ ಅದು ಏನೋ ಸಮ್ ಪ್ರಾಬ್ಲಮ್ ಆಗಿ ಹೋಗಿತ್ತು ಆಧಾರ್ ಕಾರ್ಡ್ದು. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿಸೋದಕ್ಕೆ ಅಂತ ಹೇಳಿ ಟೋಕನ್ನ ತೊಗೊಂಡು ನಾನು ಇಲ್ಲಿ ಶಟಲ್ನ ಆಡಲಿಕ್ಕೆ ಬಂದೆ. ಸೊ ಶಟಲ್ನ ಆಡಿಕೊಂಡು ಮತ್ತೆ ನಾವು ಹೋಗಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ. ಅದಾದ ನಂತರ 11 o'clock ಯಾರಿಗೋ ಒಂದು ಸ್ಲಾಟ್ ಇತ್ತು, ಅವ್ರು ಬಂದಿರಲಿಲ್ಲ. ಆ ಒಂದು ಸ್ಲಾಟಲ್ಲಿ ನಾನು ನನ್ನ ಒಂದು ಕೆಲಸನ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಹಸ್ಬೆಂಡು ಕೆಲಸಕ್ಕೆ ಹೋದರು. ಸೊ ಫ್ರೆಂಡ್ಸ್, ಫೈನಲಿ ಆಧಾರ್ದೆಲ್ಲ ಮುಗಿಸ್ಕೊಂಡು ಪ್ರೊಸೆಸ್ ಏನಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಜಸ್ಟ್ ಇವಾಗಷ್ಟೇ ಮನೆಗೆ ಬಂದೆ. ಇವಾಗ ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು. ಟೈಮ್ ಎಷ್ಟಿದೆ ಗೊತ್ತಾ? 12:15 ಇದೆ. ಸೊ 12:15 ಇದೆ. ಏನಂದರೆ ನಿನ್ನೆ ಅಷ್ಟು ಹೋಗಿದ್ದೆ. ನಿನ್ನೆ ಹೋಗಿಬಿಟ್ಟು ಜಸ್ಟ್ ಅದನ್ನು ನನ್ನ ಹಸ್ಬೆಂಡೊಂದು ಆಧಾರಲ್ಲಿ ನೇಮ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು. ಸರಿ, ಅದನ್ನು ಇದು ಮಾಡಬೇಕಿತ್ತು ಅಂತ ಹೋಗಿ ಕೇಳೋಕ್ಕೆ ಹೋದೆ. ಅದನ್ನು ಎಷ್ಟು ಗಂಟೆ ಗೊತ್ತಾ? 8:30ಗೆ ಕ್ಯೂ ಅಲ್ಲಿ ನಿಂತಿದ್ದಕ್ಕೆ 9 o'clockಗೆ ಟೋಕನ್ ಕೊಟ್ಟರು. ಅದನ್ನು ತೊಗೊಂಡು ಮತ್ತೆ ಅವ್ರು ಹೇಳಿದ ಟೈಮ್ಗೆ ಹೋದರೆ ಅವ್ರೇನು ಹೇಳ್ತಿದ್ದಾರೆ, ಸೊ ಇದು ಆಗಲ್ಲ, ನಿಮ್ಮ ಹಸ್ಬೆಂಡು ಬರಬೇಕು, ಇಲ್ಲಾಂದರೆ ನಿಮ್ಮದೇನು ಐಡೆಂಟಿ ಪ್ರೂಫ್ ಇದೆ ಅದನ್ನು ತೊಗೊಂಡ್ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಸೇಮ್ ಆ್ಯಸ್ ಇಟ್ ಈಸ್, ಅಂದರೆ ಇವತ್ತು ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಹೋಗಿ ನಾನು 8:30ಗೇನೋ ಕ್ಯೂ ಅಲ್ಲಿ ನಿಂತೆ. ಸೊ 9:15ಗೆ ನನಗೆ ಟೋಕನ್ ಸಿಕ್ತು. ಸರಿ ಅಂತ ಹೇಳಿ ಅವರು ಟೈಮಿಂಗ್ಸ್ ಕೊಟ್ಟಿದ್ದು ಎಷ್ಟು ಗೊತ್ತಾ? 12:30. ಸೊ ನನ್ನ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಬೇಗನೆ ಹೋದೆ, ಒಂದು 11ಗೆ ಹೋದೆ. ಅಂದರೆ ನಾನು ಟೋಕನ್ ತೊಗೊಂಡ್ಬಿಟ್ಟು ಡೈರೆಕ್ಟ್ ಮನೆಗೆ ಬಂದಿಲ್ಲ, ಅಲ್ಲೇ ಶಟಲ್ ಹತ್ರ ಹೋಗಿಬಿಟ್ಟು ಅಲ್ಲಿ ಒಂದೆರಡು ಶಟಲ್ ಆಡಿಕೊಂಡು ಮತ್ತೆ ಅಗೇನ್ ನಾನು ಅದೇ ಆಫೀಸ್ ಹತ್ರ ಹೋದೆ. ಸೊ ಒಂದಿಬ್ಬರೇನೋ ಇದ್ರಲ್ವಾ, ಓಕೆ ನೋಡೋಣ, ಅವ್ರಿಗೆ ಹೇಳಿ ಟೈಮಲ್ಲಿ ಯಾರೂ ಬಂದಿಲ್ಲ ಅಂದರೆ ಮಾಡಿಸ್ಕೊಂಡು ಹೋಗ್ಬೇಡ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಏನೋ ಕೂತ್ವಿ. ಸೊ ಬೇರೆಯವ್ರು ಯಾರೂ ಬಂದಿಲ್ಲ, ಅವ್ರಿಗೇನು ಟೈಮಿಂಗ್ಸ್ ಕೊಟ್ಟಿರ್ತಾರಲ್ವ ಆ ಟೈಮಿಂಗ್ಸಲ್ಲಿ ಯಾರೂ ಬಂದಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅದನ್ನು ಏನು ಪ್ರೊಸೆಸ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಬಂದೆ. ಸೊ ಬಂದು ಇವಾಗ ಟಿಫನ್ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂತಾಯಿದ್ದೀನಿ. ಸೊ ನೋಡೋಣ ಈ ಒಂದು ದಿನ ಎಲ್ಲ ಹೇಗೋಗುತ್ತೆ ಏನೋ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಇವಾಗ ಫಸ್ಟು ಟಿಫನ್ ತಿಂದುಬಿಟ್ಟು ಅದಾದ ನಂತರ ಏನು ಎತ್ತ ನೋಡೋಣ, ಓಕೆನಾ? ಈಗಷ್ಟು ಟಿಫನ್ನ ತಿಂದು ಬಂದೆ. ಸೊ ಆಯಿತು, ಟಿಫನ್ ಎಲ್ಲ ಮಾಡಿ ಇವಾಗ ಪಾತ್ರೆಗಳಿದೆ ಸ್ವಲ್ಪ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಹೋಗಿ ಟೆರೆಸಲ್ಲಿ ಸೊ ಏನು ಬಟ್ಟೆ ಎಲ್ಲ ಒಣಗಿಸಿದೆ. ಸೊ ಅದನ್ನೆಲ್ಲ ತೆಗೆದು ಫೋಲ್ಡ್ ಮಾಡಬೇಕು. ಸೊ ಫೈನಲಿ ಟೆರೆಸ್ಸಿಗೆ ಬಂದೆ.
ಸೊ ಬಟ್ಟೆ ಎಲ್ಲ ಒಣಗಿಸಿರೋದಿದೆ, ಒಣಗೂ ಇದೆ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಮಡಚಿಬಿಡೋಣ. ಜೊತೆಗೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕು. ಸೊ ಅದು ಕೆಲಸನೂ ಮಾಡ್ಕೊತೀನಿ. ಬಟ್ ಸ್ವಲ್ಪ ಹೊತ್ತು ಬಿಸಿಲಲ್ಲೇ ಇರಬೇಕನ್ನಿಸ್ತಿದೆ. ಸೊ ಗೈಸ್, ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಮತ್ತೆ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳಿ ಸ್ಕೂಲ್ ಹತ್ರನೂ ಹೋಗಿದ್ದೆ. ಸೊ ಮಕ್ಕಳನ್ನು ಸಹ ಕರ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಹಸ್ಬೆಂಡು ಸಹ ಬಂದರು. ಮಕ್ಕಳು ಬಂದಮೇಲೆ ಇದ್ದೇ ಇರುತ್ತಲ್ವ, ಅವ್ರ ಲಂಚ್ ಬಾಕ್ಸ್ ಕ್ಲೀನ್ ಮಾಡು, ಅವ್ರಿಗೆ ಊಟ ಹಾಕ್ಕೊಡು, ಅದು ಇದು ಅಂತ ಎಲ್ಲ ಅದನ್ನೆಲ್ಲ ಮಾಡಿ ಅದಾದ ನಂತರ ಹಸ್ಬೆಂಡು ಸಹ ಬಂದಿದ್ದರು. ಅವರು ಸ್ವಲ್ಪ ಟೀ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಅಂಥೇಳಿ ಸ್ಟ್ರಾಂಗಾಗಿ ಟೀ ಮಾಡಿಕೊಟ್ಟೆ. ಅದನ್ನು ಸಹ ಅವರು ಕುಡಿದ್ರು, ನಾನು ಸಹ ಕೂತ್ಕೊಂಡು ಕುಡಿದ್ವಿ. ಸೊ ಸೀರಿಯಸ್ಲಿ ಹೇಳ್ತೀನಿ ಗೈಸ್, ಏನಂದರೆ ಯಾವುದೇ ಒಂದು ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಮಾತು ಕಲ್ತಿರಬೇಕು, ಇಲ್ಲ ಡೈರೆಕ್ಟು ಮಾತಾಡ್ಕೊಂಡೇ ಲಾಗ್ ಮಾಡಿಬಿಡ್ಬೇಕು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದಾದಮೇಲೆ ವಾಯ್ಸ್ ಓವರ್ ಕೊಡೋದಿರುತ್ತಲ್ವ, ನಿಜವಾಗ್ಲೂ ಏನು ಮಾತಾಡಬೇಕು, ಏನು ಮೋಟಿವೇಟ್ ಮಾಡಬೇಕು, ಯಾವ ರೀತಿ ಸ್ಪೀಚ್ ಕೊಡಬೇಕು ಅನ್ನೋದನ್ನೇ ನನಗೆ ಕನ್ಫ್ಯೂಷನ್ ಆಗೋಗ್ಬಿಡತ್ತೆ. ಸೊ ಇರೋದನ್ನೇ ಇದ್ದಾಗೆ ಮಾತಾಡ್ಕೋಬೇಕು, ಇಲ್ಲದೇ ಇರೋದನ್ನೆಲ್ಲ ಏನೇನೋ ಹೇಳೋದಂತ ಅಲ್ಲ. ಸೊ ಆ ಥರ ನನಗೆ ಏನು ಮಾತಾಡಬೇಕು ಅನ್ನೋದನ್ನ ನಿಜವಾಗ್ಲೂ ನನಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಏನಾದರೂ ನನ್ನ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ನಾವು ಟೀ ಎಲ್ಲ ಕುಡಿದು ಆದಮೇಲೆ ಮೇಲ್ಗಡೆ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕೋಕ್ಕಿತ್ತು. ಏನಕ್ಕೆ ಅಂದರೆ ಇವಾಗ ತುಂಬ ಬೇಸಿಗೆ ಇರೋದ್ರಿಂದ ಗಿಡಗಳೆಲ್ಲ ಹಾಳಾಗಿಬಿಡತ್ತೆ. ಸೊ ಹಾಗಾಗಿ ನಾನು ಎವ್ರಿ ಡೇ ನೈಟಲ್ಲಿ ಮಲಗೋಕ್ಕೂ ಮುಂಚೆ, ಇಲ್ಲಾಂದರೆ ಗೋಕುಲ್ ಟ್ಯೂಷನ್ಗೆ ಹೋಗ್ತಾನೆ, ಆ ಟೈಮಲ್ಲಿ ಹೋಗ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬರ್ತೀವಿ. ಸೊ ಎಲ್ಲನೂ ಯೂಸ್ಫುಲ್ ಆಗಿರೋವಂಥ ಗಿಡಗಳೇ ಇಟ್ಟಿರೋದು. ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಪಾಟ್ಗಳಿಗೆಲ್ಲ ಕಲರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಸಹ ಒಂದು ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.